ಹೊರಟಿರುವ ನಿಮಗೆ ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗಲಿ. ಈಗಾಗಲೇ ನನಗೆ 90 ವರ್ಷ ವಯಸ್ಸಾಗಿದೆ ಮತ್ತು ಈ ವಿಶ್ವ ತುಂಬ ದೊಡ್ಡದಾಗಿದೆ. ನಾನು ಸಾಯೋದಕ್ಕಿಂತ ಮೊದಲು ನಿಮ್ಮನ್ನು ನೋಡಬೇಕು, ಅದರಿಂದ ಬೇಗ ನಡೆದುಕೊಂಡು ಬನ್ನಿ ಅಂತ ಅವರೊಂದು ಪತ್ರನ ಬರೀತಾರೆ. ಅದು ಸತೀಶ್ ಕುಮಾರ್ ಅವರಿಗೆ ಇನ್ನೂ ಉತ್ತೇಜನ ನೀಡುತ್ತೆ. ಸುಮಾರು 1.5 ತಿಂಗಳ ನಂತರ ಅವರು ಪಾಕಿಸ್ತಾನ ಬಾರ್ಡರ್ಗೆ ಬರ್ತಾರೆ. ಅಲ್ಲಿ ಅವರ ಸ್ನೇಹಿತರೆಲ್ಲ, ನೋಡಿ ನೀವೀಗ ಪಾಕಿಸ್ತಾನಿಗೆ ಎಂಟರ್ ಆಗ್ತಾ ಇದ್ದೀರಾ, ಮೊದಲೇ ಅವ್ರಿಗೂ ನಮಗೂ ಆಗೋದಿಲ್ಲ, ಅಲ್ಲಿ ನಿಮಗೆ ಆಹಾರ ಎಲ್ಲ ಸಿಗುತ್ತೋ ಇಲ್ವೋ ಅಥವಾ ಗೊತ್ತಿಲ್ಲ, ಯಾರಾದರೂ ನಿಮ್ಗೆ ಹೆಲ್ಪ್ ಮಾಡ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಆದ್ದರಿಂದ ನೀವು ಈ ಆಹಾರನ ತೆಗೆದುಕೊಂಡು ಹೋಗಿ ಅಂತ ಕೆಲವೊಂದು ಫುಡ್ ಪ್ಯಾಕೆಟ್ನ ಅವರಿಗೆ ಕೊಡ್ತಾರೆ. ಆಗ ಸತೀಶ್ ಕುಮಾರ್ ಅವರು ಅದನ್ನು ನಿರಾಕರಿಸ್ತಾರೆ. ಇಲ್ಲ, ನನಗೆ ಬೇಡ ಇದು, ಒಂದು ವೇಳೆ ನಾನು ಇದನ್ನ ತಗೊಂಡ್ರೆ ನಾನು ಅಲ್ಲಿರುವಂಥ ಜನರನ್ನು ನಂಬ್ತಾ ಇಲ್ಲ ಅಂತ ಆಗುತ್ತೆ, ನನ್ನ ಈ ಪಾದಯಾತ್ರೆ ಒಂದು ಮುಖ್ಯ ಅಂಶನೇ ಮಿಸ್ ಆಗೋ ಥರ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಅದನ್ನ ನಿರಾಕರಿಸ್ತಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅವರು ಸಹ ಇವ್ರನ್ನ ಏನು ಕೇಳೋದಿಲ್ಲ, ಯಾಕಂದರೆ ಇವ್ರ ಹತ್ರ ವೀಸಾನೂ ಇರೋದಿಲ್ಲ, ಪಾಸ್ಪೋರ್ಟು ಇರೋದಿಲ್ಲ. ಆದರೂ ಅವ್ರನ್ನ ಅಲೋ ಮಾಡ್ತಾರೆ, ಯಾಕಂದರೆ ಅವರು ಪತ್ರಿಕೆಗಳಲ್ಲಿ ಈ ಯಾತ್ರೆ ಬಗ್ಗೆ ಓದಿರ್ತಾರೆ. ಅವರು ಪಾಕಿಸ್ತಾನದಲ್ಲಿ ಹೀಗೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ, ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ದಿನ ಒಂದು ಕಾರ್ ಬಂದು ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳುತ್ತೆ. ಅದರಿಂದ ಒಬ್ಬ ವ್ಯಕ್ತಿ ಇಳಿದು ಸತೀಶ್ ಕುಮಾರ್ ಅವ್ರನ್ನ ಕೇಳ್ತಾರೆ, ನೀವೇನ ಸತೀಶ್ ಕುಮಾರ್? ಹೌದು, ನಾನೇ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ನಿಮ್ಮ ಬಗ್ಗೆ ಮತ್ತು ನೀವು ಕೈಗೊಂಡಿರುವ ಈ ಪಾದಯಾತ್ರೆ ಬಗ್ಗೆ ಪೇಪರ್ನಲ್ಲಿ ಓದಿದೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನನ್ನಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ, ನೀವು ನಮ್ಮ ಜೊತೆ ಬಂದು ನಮ್ಮ ಮನೇಲಿ ಒಂದಿನ ಇದ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಆಮೇಲೆ ನಾನು ನಿಮಗೆ ಕಾರಲ್ಲಿ ಎಲ್ಲಿ ಬೇಕೋ ಅಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಸತೀಶ್ ಕುಮಾರ್ ಅವರು ಹೇಳ್ತಾರೆ, ಇಲ್ಲ, ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ನಾವು ಕಾರಲ್ಲೆಲ್ಲ ಬರೋದಿಲ್ಲ, ನಿಮ್ಮ ಮನೆಯ ವಿಳಾಸ ನಮ್ಗೆ ಕೊಡಿ, ನಾನು ನಡ್ಕೊಂಡು ಬಂದು ನಿಮ್ಮನ್ನು ನೋಡ್ತೀನಿ ಅಂತ ಹೇಳ್ತಾರೆ. ಆಗ ಅವರು, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಬ್ಯಾಗ್ನಾದರೂ ಕೊಡಿ, ನಾನು ತೊಗೊಂಡೋಗ್ತೀನಿ, ಯಾಕಂದರೆ ನೀವು ಬ್ಯಾಗ್ ಇದ್ದರೆ ಬೇರೆ ಯಾರಾದರೂ ಕರೆದ್ರೆ ಅವ್ರ ಜೊತೆ ಹೊರಟೋಗ್ತೀರಾ ಅಂತ ಹೇಳ್ಬಿಟ್ಟು ಆ ಬ್ಯಾಗ್ನ ಮಾತ್ರ ತೊಗೊಂಡು ಹೊರಟೋಗ್ತಾರೆ. ಸತೀಶ್ ಕುಮಾರ್ ಅವರು ನಡ್ಕೊಂಡು ಹೋಗಿ ಅವ್ರನ್ನ ಅವರ ಮನೆಯಲ್ಲಿ ಮೀಟ್ ಮಾಡ್ತಾರೆ. ಮತ್ತು ಅವರಿಗೆ ಆ ವ್ಯಕ್ತಿ ಊಟ ಎಲ್ಲ ಕೊಟ್ಟು ಒಂದು ನೈಟ್ ಅಲ್ಲೇ ಸ್ಟೇ ಮಾಡೋ ಥರ ವ್ಯವಸ್ಥೆ ಮಾಡ್ತಾರೆ. ಆಗ ಸತೀಶ್ ಕುಮಾರ್ ಅವರಿಗೆ ಅನಿಸುತ್ತೆ, ನಮ್ಮಲ್ಲಿ ಎಷ್ಟು ಒಂದು ತಪ್ಪು ತಿಳುವಳಿಕೆ ಇದೆ, ಪಾಕಿಸ್ತಾನ ಅಂದರೆ ನಮ್ಗೆ ಆಗೋದಿಲ್ಲ, ಅಲ್ಲಿರೋ ಜನರೆಲ್ಲ ನಮ್ಮ ಶತ್ರುಗಳು ಅನ್ನೋ ಭಾವನೆ, ಇದೆಲ್ಲ ತಪ್ಪು, ಅಲ್ಲೂ ಒಳ್ಳೆಯವರಿದ್ದಾರೆ, ಅಲ್ಲೂ ಜನ ಹೆಲ್ಪ್ ಮಾಡ್ತಾರೆ ಅಂತ ಅವರಿಗೆ ಅರಿವಾಗುತ್ತೆ. ಮತ್ತು ತಮ್ಮ ಸ್ನೇಹಿತರು ಅವರಿಗೆ ಕೊಟ್ಟ ಒಂದು ಫುಡ್ ಪ್ಯಾಕೆಟ್, ಅದು ನಮ್ಮ ಜನರ ಒಂದು ಭಯ ಏನಿದೆ ಮತ್ತು ಅಪನಂಬಿಕೆ ಏನಿದೆ ಅದನ್ನು ತೋರಿಸುತ್ತೆ ಅಂತ ಅವರು ಅಂದ್ಕೊಂಡು ನೆಕ್ಸ್ಟ್ ತಮ್ಮ ಪಯಣವನ್ನು ಮುಂದುವರಿಸ್ತಾರೆ. ಖೈಬರ್ ಕಣಿವೆಯನ್ನು ದಾಟಿ ಅವರು ಅಫ್ಘಾನಿಸ್ತಾನಿಗೆ ಎಂಟ್ರಿ ಮಾಡ್ತಾರೆ. ಆಗ ಅಫ್ಘಾನಿಸ್ತಾನದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದಿನ ಅಲ್ಲೂ ಒಂದು ಕಾರ್ ಬರುತ್ತೆ. ಅದರಿಂದ ಒಬ್ಬ ಫಾರಿನ್ ವ್ಯಕ್ತಿ ಇಳ್ಕೊಂಡು